ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕೈಪಾಳ್ಯದಲ್ಲಿ ದಿಢೀರ್ ಮಹತ್ವದ ಬೆಳವಣಿಗೆಯೊಂದು ಆಗ್ತಾ ಇದೆ. ಸ್ವತಃ ಮಿನಿಸ್ಟರೇ, ಪ್ರಭಾವಿ ಮಂತ್ರಿಯೇ ಸೀಕ್ರೆಟ್ ಒಂದನ್ನ ಕೊನೆಗೂ ತೆರೆದಿಟ್ರಲ್ಲ. ಇದು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತಹ ಕುತೂಹಲಕಾರಿ ವಿಚಾರ. ಮೂಡಾ ಟೆನ್ಷನ್ ನಲ್ಲಿರುವಾಗ ಮುಖ್ಯಮಂತ್ರಿಗಳು ಎಫ್ಐಆರ್ ಆಗೋದಿಕ್ಕೆ, ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆಗೋದಿಕ್ಕೆ ಹಲವು ದಾರಿಗಳು ಕಾಣಿಸ್ತಿರುವಾಗ, ತಜ್ಞರುಗಳೆಲ್ಲ ಅಭಿಪ್ರಾಯ ಹೇಳ್ತಿರೋ ಹೊತ್ತಲ್ಲಿ ಮಿನಿಸ್ಟರ್ ಒಬ್ಬರಿಂದ ಬಿಗ್ ಬಾಂಬ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಬೆಳವಣಿಗೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳು 4-5 ದಿನಗಳ ಅಂತರದಲ್ಲಿ 2 ಸಲ ಈ ಸ್ಟೇಟ್ಮೆಂಟ್ ಅನ್ನ ರಿಪೀಟ್ ಮಾಡಿದ್ದಾರೆ. ಅದು ಯಾವ್ದದು ಅದನ್ನು ಒಂದ್ಸಲ ನೋಡ್ಬಿಡೋಣ. ಮೊನ್ನೆ ಅಷ್ಟೇ ಬೆಳಗಾವಿಯಲ್ಲಿ ಶಕ್ತಿ ಪ್ರದರ್ಶನ ಎಲ್ಲ ಆಯ್ತಲ್ಲ, ಅವತ್ತೂ ಹೇಳಿದ್ರು ಸಂಗೊಳ್ಳಿ ರಾಯಣ್ಣನಿಗೆ ಅವ್ರ ಕಡೆಯವರೇ ಬೆನ್ನಿಗೆ ಚೂರಿ ಹಾಕಿದ್ರು. ಯಾವ ಟೈಮಲ್ಲಿ ಶಸ್ತ್ರ ಇರಲ್ಲ, ಅಸ್ತ್ರ ಇರಲ್ಲ, ಯಾವ ಟೈಮಲ್ಲಿ ಬೆಂಗಾವಲು ಸೈನಿಕರು ಇರಲ್ಲ ಅನ್ನೋದನ್ನ ಬ್ರಿಟಿಷರಿಗೆ ಹೇಳಿಕೊಟ್ಟು ಯಾವ ರೀತಿ ಬೆನ್ನಿಗೆ ಚೂರಿ ಹಾಕಿದ್ರು, ಆ ಕಾಲದಲ್ಲೂ ಇದ್ರು ಈ ಕಾಲದಲ್ಲೂ ಇದ್ದಾರೆ ಅನ್ನುವ ಒಂದು ಪದ ಬಳಕೆಯನ್ನು ಮಾಡಿ ನಮ್ಮವರೇ ನಮಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರು. ಆಯ್ತು, ಒಂದ್ಸಲ ಆಯ್ತು. ಮತ್ತೊಮ್ಮೆ ಇವತ್ತು ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲೂ ಕೂಡ ಅದನ್ನ ರಿಪೀಟ್ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರು? ನಮ್ಮವರೇ. ಈ ದೇಶ ದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಾರೆ. ಏನಿದ್ ರಾಜಕಾರಣ ಮಾಡೋರು ಎಲ್ಲಾ ಕಾಲದಲ್ಲಿ ಇರ್ತಾರೆ. ದೇಶದ ರಾಜಕಾರಣ ಮಾಡೋರು ಎಲ್ಲಾ ಕಾಲದಲ್ಲಿ ಇರ್ತಾರೆ. ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ಅಂತ ಹೇಳಿ ಹೊಟ್ಟೆ ನಾನು ಅದಕ್ಕೆ ಹೇಳಿದೆ, ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ಇರೋರಿಗೆ ನಮ್ಗೇನಾದ್ರು ಮಾಡಕ್ಕಾಗುತ್ತ? ದ್ವೇಷ ಮಾಡಿದ್ರು ಕೂಡ, ಎಷ್ಟೇ ಸ್ಟೇಡನ್ನ ಮಾಡಿದ್ರು ಕೂಡ, ಎಷ್ಟೇ ಹೊಟ್ಟೆ ಕಿಚ್ಚಿಪಟ್ಟುಕೊಂಡ್ರು ಕೂಡ ಅವ್ರು ನಾಶ ಆಗ್ತಾರೆ ಹೊರತು ನಾನು ನಾಶ ಆಗಲ್ಲ. ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಎನ್ನುವ ಸ್ಟೇಟ್ಮೆಂಟ್ ಅನ್ನ ರಿಪೀಟ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಇದು ಏನ್ ನಡೀತಾ ಇದೆ ಹಾಗಾದ್ರೆ? ಸಿದ್ದರಾಮಯ್ಯನವ್ರಿಗೆ ಇಷ್ಟು ಬೇಸರ ತಂದಿಟ್ಟವ್ರು ಯಾರು ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕಿದೆಯಲ್ವಾ? ಇದೇ ಹೊತ್ತಲ್ಲಿ ಒಂದು ಮಹತ್ವದ ಮೀಟಿಂಗ್ ಬಳಿಕ ಸ್ಟೇಟ್ಮೆಂಟ್. ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಮೀಟ್ ಆಗಿರೋದು ಅದೇನ್ ದೊಡ್ಡ ವಿಚಾರ ಅಂತ ಅಲ್ಲ. ಆದ್ರೂ ಇಷ್ಟೆಲ್ಲ ಆಗ್ತಿರೋ ಹೊತ್ತಲ್ಲಿ ಸಿಎಂ ಬದಲಾವಣೆಯ ವಿಚಾರವಾಗಿಯೂ ಹೈಕಮಾಂಡ್ ಈಗಾಗಲೇ ಪ್ಲಾನ್ ಬಿ ಎಲ್ಲ ಮಾತಾಡಿಟ್ಕೊಂಡಿದೆ. ಸಹಜವಾಗಿ ಈಗೇನು ಸಮಸ್ಯೆ ಆಗಿಲ್ಲ ಅಂದ್ರೆ ಕಾನೂನು ಹೋರಾಟ ಮಾಡೋಣ, ತಲೆ ಬಿಸಿ ಇಲ್ಲ ಆದ್ರೆ ಕೋರ್ಟಲ್ಲೂ ಹೆಚ್ಚು ಕಡಿಮೆ ಆದ್ರೆ ಏನು, ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಮುಖ್ಯಮಂತ್ರಿ ಕೋರ್ಟು ಕಟಕಟೆ ಅಲ್ಕೊಂಡಿರೋದಕ್ಕಾಗಲ್ಲ. ಅಂಥ ಟೈಮ್ ಬಂದ್ರೆ ಏನು ಅನ್ನೋ ಪ್ಲಾನ್ ಬಿ ಬಗ್ಗೆನೂ ಚರ್ಚೆ ಆಗಿರೋದು ಹೌದಾ ಡೆಲ್ಲಿಯಲ್ಲಿ? ಅದನ್ನ ಸ್ವತಃ ಮಂತ್ರಿಗಳೇ ಹೇಳ್ಕೊಂಡಿದ್ದಾರ. ಪರಮೇಶ್ವರ್ ಅವರಿಂದ ಹಿಡಿದು ಬೇರೆ ಬೇರೆ ನಾಯಕರು ಅದನ್ನು ಓಪನ್ ಆಗಿ ಹೇಳಿದ್ದಾರೆ ಕೂಡ. ಹೀಗಿರೋ ಹೊತ್ತಲ್ಲಿ ಪರಮೇಶ್ವರ್ ಅವರು ಬಂದು ಸತೀಶ್ ಜಾರಕಿಹೊಳಿ ಮೀಟ್ ಆಗ್ತಾರೆ. ಮೊನ್ನೆ ಅಷ್ಟೇ ಈ ಡೆವಲಪ್ಮೆಂಟ್ ಎಲ್ಲ ಆಗ್ತಿರೋ ಹೊತ್ತಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಮೀಟ್ ಆಗೋ ಮೂಲಕ ಮುಖ ನೋಡ್ಕೊಳ್ಳಲ್ಲ ಅಂತಾರೆ. ಕೈಪಾಳ್ಯದಲ್ಲಿ ಓಪನ್ ಆಗಿ ಹೌದು ವ್ಯತ್ಯಾಸಗಳಿರೋದು ಹೌದು ಅಂತ ಹೇಳ್ಕೊಂಡಿರೋದು ಇದೆಯಲ್ವಾ. ಅಂಥದ್ರಲ್ಲಿ ಇವರಿಬ್ಬರು ಮೀಟಿಂಗ್ ಕುತೂಹಲಕ್ಕೆ ಕಾರಣ ಆಯ್ತು. ಅದಾದ ಮೇಲೆ ಈಗ ಪರಮೇಶ್ವರ್ ಅವರು ಸಾಹುಕಾರ ಮನೆಗೆ ಬರ್ತಾರೆ. ನನಗೆ ರೊಟ್ಟಿ ತಿನ್ಬೇಕು ಅನ್ಸ್ದಾಗ, ಜೋಳದ ರೊಟ್ಟಿ ತಿನ್ಬೇಕು ಅನ್ಸ್ದಾಗ, ಕರದಂಟು ಸವಿಬೇಕು ಅನ್ಸ್ದಾಗ ಬರ್ತೀನಿ ಸಾಹುಕಾರ ಮನೆಗೆ ಅಂತ ತಮಾಷೆ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ಷ್ಮವಾಗಿ ಕೆಲವು ಅಚ್ಚರಿಯ ವಿಷಯಗಳನ್ನ ತೆರೆದಿಟ್ಟಿದ್ದಾರೆ. ಕುರ್ಚಿ ಸೀಕ್ರೆಟ್ ಅನ್ನ ಸಿಡಿಸಿದ್ರ ಸಾಹುಕಾರ್. ಏನಂತ ಹೇಳ್ತಾರೆ? ಸಿಎಂ ವಿಚಾರದಲ್ಲಿ ಕುರ್ಚಿ ಏರ್ತಾರ ಸತೀಶ್ ಜಾರಕಿಹೊಳಿ, ತಯಾರಿಗಳಾಗ್ತಿವೆಯಾ? ಸಮುದಾಯದ ಬಲ ಮತ್ತೊಂದು ಎಲ್ಲ ಪ್ರಯತ್ನಗಳನ್ನ ಈಗಲೇ ಶುರು ಮಾಡಿಬಿಟ್ಟಿದ್ದಾರಾ? ಡೆಲ್ಲಿಗೆ ಹೋಗಿ ಬಂದ್ರು, ಅಲ್ಲೂ ಮಾತುಕತೆ ಆಯ್ತು. ಅದಕ್ಕಿಂತ ಮುಂಚೆ ಒಂದ್ಸಲ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ ಕುತೂಹಲ ಆಯ್ತಲ್ಲ. ಇದೆಲ್ಲ ಬೆಳವಣಿಗೆ ಇನ್ನೂ ಶುರುವಾಗಿರ್ಲಿಲ್ಲ, ಮೂಡಾ ಮತ್ತೊಂದು ಅಂತ. ಅದಾದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿ ನಾಯಕರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ಸುದ್ದಿ. ಪರಮೇಶ್ವರ್ ಅವರು ಪ್ರತ್ಯೇಕವಾಗಿ ಹೋಗಿ ನಾಯಕರುಗಳನ್ನ ಭೇಟಿ ಹಾಕೊಂಡು ಬಂದಿದ್ರು. ಅದಾದ ಮೇಲೆ ಇದೆಲ್ಲ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ,
ಸತೀಶ್ ಜಾರಕಿಹೊಳಿ ಅವರು CM ಆಗ್ತಾರಾ ಅನ್ನೋದ್ರ ಬಗ್ಗೆ ಡೆಲ್ಲಿ ಮಟ್ಟದಲ್ಲಿ ಚರ್ಚೆ ಆಗಿರಬಹುದು, ಇಲ್ಲಂತೂ ಆಗಿಲ್ಲ ಅಂತ ಹೇಳುವ ಮೂಲಕ ಡೆಲ್ಲಿ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಆಪ್ಷನ್ ಆಗಿ ಕಾಣಿಸ್ತಿದ್ದಾರೆ, ಹೈಕಮಾಂಡ್ ಮಟ್ಟದಲ್ಲಿ ಹೆಸರು ಬಂದಿದೆ ಅನ್ನೋದನ್ನ ಖಚಿತಪಡಿಸಿದಂಗಾಯ್ತು. ಸತೀಶ್ ಜಾರಕಿಹೊಳಿ ಅವರು ಇಲ್ಲ ಅಂದ್ರೆ ಪರಮೇಶ್ವರ್ ಇಬ್ರಾಹಿಂ ಅವರು CM ಆಗ್ತಾರೆ ಅಂತ ಹೇಳಿ ಅಲ್ಲಿ ಡೆಲ್ಲಿನಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಚರ್ಚೆ ಆಗಿಲ್ಲ, ಅಲ್ಲೇ ಆಗಿರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ. ಇವತ್ತ ಗೊತ್ತಿದೆ ನಿಮಗೆ ಯಾವ ರೀತಿ ರಾಜ್ಯದಲ್ಲಿ ನಡೀತಾ ಇದೆ. ಸ್ವಾಭಾವಿಕ ಅದ್ರ ಬಗ್ಗೆ ಚರ್ಚೆ ಮಾಡೇ ಮಾಡ್ತೀವಿ, ಅದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬದಲಾವಣೆ ಯಾರೂ ಬಯಸಿಲ್ಲ, ಆ ದಿನಗಳು ಬರಲ್ಲ ಅಂತ ನಮಗೆ ಒಂದು ದೃಢವಾದ ನಂಬಿಕೆ ಇದೆ. ಒಂದ್ ವೇಳೆ ಅಂದ್ರೆ ಆ ದಿನ ಬಂದಾಗ ಹೇಳಲ್ಲ, ಒಂದ್ ವೇಳೆ ಇನ್ನೂ ಇಲ್ಲಲ್ಲ, ಒಂದ್ ವೇಳೆ ರೆಡಿ ಪ್ರಶ್ನೆ ಇಲ್ಲ, ರೆಡಿ. ಆ ಸಂದರ್ಭದಲ್ಲಿ ರಾಜಣ್ಣವರು ನೀವಾಗಿ ಇಲ್ಲ ಪರಮೇಶ್ವರ್ ಆಗಿ ಅಂತ ಹೇಳ್ತಾ ಓಪನ್ ಆಗಿ ಈಗ ಆ ಪ್ರಶ್ನೆಯಲ್ಲಿ ಉದ್ಭವಿಸೋದಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರೆ. ಇದ್ರ ನಡುವೆ ರಾಜಣ್ಣನವರು ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಪರಮೇಶ್ವರ್ ಅವರಾಗ್ಲಿ ಇಲ್ಲ ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಅನ್ನುವ ಮೂಲಕ ಹಂಗಾದ್ರೆ ಸಿದ್ದರಾಮಯ್ಯನವರು ಇಳಿಯೋದು ಫಿಕ್ಸ್. ಈ ಪ್ರಶ್ನೆಯನ್ನೇ ಸತೀಶ್ ಜಾರಕಿಹೊಳಿ ಅವರು ಮುಂದಿಡ್ತಾರೆ. ಆ ಥರದ್ದೇನೂ ಇಲ್ಲ, ರಾಜ್ಯ ಮಟ್ಟದಲ್ಲಿ ಏನಾಗಿಲ್ಲ, ಡೆಲ್ಲಿಯಲ್ಲಿ ಆಗಿರಬಹುದು ಅಂತ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸುಮಾರು ಸಲ ನೋಡಿದೀವಿ ಅವ್ರ ಸ್ಟೇಟ್ಮೆಂಟ್ಗಳು ಇದ್ದದ್ದನ್ನು ಇದ್ದ ಹಾಗೆ ಸಿಂಪಲ್ ಆಗಿ ಆನ್ಸರ್ ಮಾಡಿಬಿಡ್ತಾರೆ. ಹೌದು, ಪರಮೇಶ್ವರ್ ಅವರು ಬಂದಿದ್ದಾರೆ, ಹಿಂದೆನೂ ರಾಜಕೀಯ ಚರ್ಚೆಗಳೆಲ್ಲ ನಡೆದಿದ್ದಾವೆ. ಈಗಲೂ ಆಗ್ತಿರೋ ಬೆಳವಣಿಗೆ ಬಗ್ಗೆ, ರಾಜ್ಯ ರಾಜಕಾರಣದಲ್ಲಿ ಏನೇನೋ ಆಗ್ತಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಸುಳ್ಳು ಹೇಳಕ್ಕಾಗಲ್ವಲ್ಲ ಅನ್ನೋದನ್ನ ಕ್ಲಿಯರ್ ಮಾಡ್ತಾರೆ. ಸೊ ಮುಂದೆ CM ಯಾರಾಗಬೇಕು ಅನ್ನುವ ಭರ್ಜರಿ ತಯಾರಿ ಶುರುವಾಗೇ ಬಿಟ್ಟಿದೆ ಕೈಪಾಳ್ಯದಲ್ಲಿ. ಅಂದರೆ CM ಪದೇ ಪದೇ ಒಂದು ವಾರದ ಒಳಗೇನೆ ಎರಡನೇ ಸಲ ನಮ್ಮವರೇ ನಮಗ್ ಮೋಸ ಮಾಡ್ತಿದ್ದಾರೆ, ನಮ್ಮವರೇ ನಮಗ್ ಚೂರಿ ಹಾಕ್ತಾರೆ, ರಾಯಣ್ಣನ ಕಾಲದಲ್ಲೂ ಆಗಿತ್ತು ಈಗಲೂ ಆಗ್ತಿದೆ ಅನ್ನುವ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಇದು ನಿಜಕ್ಕೂ ಅಚ್ಚರಿಗೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟು, ಇಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು. ಹಾಗಾದ್ರೆ ಅಸಲಿಗೆ ಏನ್ ಕಾದಿದೆ? ಹೈಕೋರ್ಟ್ ನಲ್ಲಿ ತೀರ್ಪು ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಈ ಕಾನೂನು ತಜ್ಞರುಗಳೆಲ್ಲ ಹೇಳ್ತಿರೋ ಪ್ರಕಾರ 17A ಅನ್ನೋದೇ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ತಂದಿಡುತ್ತಾ. 17A ಅಡಿಯಲ್ಲಿ ಕೊಡೋದಕ್ಕಾಗಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು ಅಂದ್ರೂ ಕೆಳ ನ್ಯಾಯಾಲಯಕ್ಕೆ ಬಂದು ಇಲ್ಲೇ FIR ಆಗೋದಕ್ಕೆ ಅವಕಾಶ ತಾನಾಗಿ ತೆರೆದುಕೊಳ್ಳುತ್ತೆ. ಸೊ ಯಾವ್ದಾದ್ರೂ ಅಲ್ಲಿ ಅನುಮತಿ ಕೊಟ್ಟಿದ್ ಸರಿ ಅಂದ್ರೂ ಕಷ್ಟನೇ, ತಪ್ಪು ಅಂದ್ರೂ ಕಷ್ಟನೇ ಮುಖ್ಯಮಂತ್ರಿಗಳಿಗೆ ಅನ್ನುವ ವಾದ ಪ್ರತಿವಾದಗಳೆಲ್ಲ ನಡೀತಿರೋ ಹೊತ್ತಲ್ಲಿ, ಚರ್ಚೆ ಜೋರಾಗಿರೋ ಹೊತ್ತಲ್ಲಿ ಕೈಪಾಳ್ಯದಲ್ಲಿಯೂ ಜೋರಾಗಿದೆ ಬೆಳವಣಿಗೆ. ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.